ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಡಿ ಸಾಯ್ತಾರೆ. ಇಬ್ಬರು ನಿಲ್ಲೋ ಸೀಟ್ 20 ಮಂದಿ ನಿಂತಾರೆ. ಇಬ್ಬರು ನಿಲ್ಲೋ ಸೀಟ್ 20 ಮಂದಿ ನಿಂತಾರೆ. ಏನಪ್ಪ ಹಳೆ ಅಂದ್ರೆ ಸಂತೋಷವಾಗಿದ್ದೀರೋ? ಯಾಕೆ ನಡೀತಾ ಇದೆ ನಿಮ್ ಸಂಸಾರ? ಪುಣ್ಯಾತ್ಮ ಪುಣ್ಯಾತ್ಮ, ಯಾವಾಗ ಕೈ ಮಗ ಕೈ ಹಿಡ್ದ 6 ಕೇಳಿಲ್ಲ 3 ಕೇಳಿಲ್ಲ ಅಂದ್ರೆ ಬಿಡ್ಸೇಳು ಅದೇನು ಅಂತ. ಈ ಕಡೆ ಶ್ರೀಮಂತನೂ ಆಗಿಲ್ಲ, ಈ ಕಡೆ ಬಡವನೂ ಆಗಿಲ್ಲ. ನಿನ್ನ ಮಗಳ ಕುಂಟ್ಕಾಳಿ ಕಟ್ಕನ್ನ ಅಳಿದವ್ರೆ, ಯೋಗ ಮುಂದದೆ, ಯಾಕೆ ಯೋಚನೆ ಮಾಡ್ತೀರಿ? ಅದ್ ಸರಿ, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ನ ಮಗಳು ಇನ್ನು ಬಸ್ ಆಗಿಲ್ಲಕ್ಕೆ. ನೀವು ಹೇಳ್ತಾ ಇರೋದು ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಇನ್ನು ಗಣೇಶನಂಗೆ ಆಗ್ಲಿಲ್ಲ ಅಂತ ಕೇಳ್ತಾರೆ ಹೇಳಿದವ್ರೆ. ಹಂಗಂದ್ರೆ ಏನು ಅಂತ? ಮೊಮ್ಮಕ್ಳು ಕೊಡು ಹೇಳಿದವ್ರೆ. ಮೊಮ್ಮಕ್ಳಲ್ಲ ಸರಿ ನಡಿ ಮುಂಚೆನ ಈ ತರ ಮಾತಾಡ್ತಿದ ಮರ ಮರಿದ ಏ ಕಾಳೆ, ನೀ ಏನಿದೆ ಮುಡಿದ ಬೇಗ ಮರ ಮುಡಿದ. ಅಪ್ಪಯ್ಯ, ನನಗ್ಯಾಕೋ ನಿನ್ನ ಅಳಿಯನ ಮೇಲೆ ಅನುಮಾನ ಕಣಪ್ಪಯ್ಯ. ಚೆನ್ನಾಗಿ ಎಲ್ಲಾನು ತಿನ್ನೋದನ್ನ ಚೆನ್ನಾಗಿ ಇಲಾತಿಯಸ ತಿಂದಂಗೆ ತಿಂತಾನೆ. ಇನ್ನೇನು ಸಂಜೆ ಹೊತ್ತು ಶುರು ಹಚ್ಕೋಬೇಕು ಅನ್ನೋವಾಗ್ಲೇನೆ ಗೋಡೆ ಕಡೆ ಮಕಾಗ್ ಗೊರಕೆ ಹೊಡಿತಾನೆ. ಅವಾಗಿಂದ ಇವಾಗಿನವರೆಗೂ ಅದೇ ನಡ್ಕೊಂಡ್ ಬಂದಿರೋದು. ನೀನು ಅಲ್ಲಿ ರಿಯಸದೆ ಇಲ್ಲಿ ರಿಯಸದೆ ಅಂತ ಹೋಗು, ರಿಯಸ್ ಮಾಡಿ ಕುತ್ಕೋ. ನನ್ನ ನಿದ್ದು ಬರ್ತದ ಎಲ್ಲ ಬರ್ತದ. ಮತ್ ಇನ್ನೇನ್ ಮತ್ತೆ ಕೈಲಾಗ್ದೇ ಇರೋ ಗಂಡನ್ ಕಟ್ಕೊಂಡ್ರೆ ರೀಲ್ಸ್ ಮಾಡ್ಕೊಂಡು ಕೂತ್ಕೋಬೇಕಂತೆ. ಅದ್ರಲ್ಲೇ ನೋಡ್ಕೋಬೇಕು ನಿಂದೆಲ್ಲ ನಾನು. ಮಗಳೇ, ಯಾಕೆ ಒಂದ್ಸತಿ ಹಾಸ್ಪಿಟ್ಲ್ ಕರ್ಕೊಂಡು ತೋರವ್ವ, ನೋಡ್ವಾ ಹೆಂಗಾಗುತ್ತೆ ಅಂತ. ಏನು ಡಾಕ್ಟರ್ ಹೇಳ್ತಾರೆ. ಅದೇನ್ ತೋರದ ಏನೋ ಇವಂದು ನೋಡೋನು ಅವನು. ಅಯ್ಯೋ ಭಗವಂತ. ಮೀಟ್ರಾಕ್ಸ್ ನೋಡ್ಸುಕ ನಾ ಏನು ಹೊಸ ಕೆಟ್ಟೋದ್ನ ಎಮ್ಮೆ ಕೆಟ್ಟೋದ್ನ? ಹೋಗಿ ಹೋಗಿ ನಾನು ಈ ಕುಂಟ್ಕಾಳಿ ಕಟ್ಕೊಂಡ. ನಮ್ಮ ಅವನ ಮಗಳ ನನ್ನ ಇದ್ರಿಗೆ ಮಾವನ ಮಗಳ ಅಂತೀಯಲ್ಲ. ಲೋ ರಂಗ, ನಮ್ಮ ಮಾವನ ಮಗಳಗ ನಮ್ಮ ಕಡೆವರೆಗೂ ಕಣ್ಣು ನೋಡಿತೀವಿ, ಇನ್ನೇನೋ ಮಾಡ್ತೀವಿ. ಅದೇನ್ ಕೇಳಕ್ ನೀನ್ ಯಾರಲ್ಲ? ನಾನು ಗಂಡಕಲ್ಲ. ಆಯ್ತು ಆಯ್ತು, ಗೊತ್ತಾಯ್ತು. ಈಗ ಯಾಕೆ ಇಷ್ಟ ತಡವರ್ಸ್ತೀಯೋ? ಅದು ನೆನಪಿಲ್ಲ. ಇನ್ನೊಂದ್ ಬಾರಿ ನಡ್ತಿ ಬಂದ್ರ ಆಯ್ತು, ಹಾಕಿಸ್ಬಿಡ್ತೀನಿ. ಆಯ್ತು ಆಯ್ತು, ಬರೋದು. ಲೇ ಕಾಳೆ, ಏನು ನನ್ ಗೊತ್ತಾಗೋಯ್ತವನೆ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು, ಉಪ್ಸಾರು ಮುದ್ದೆ ಮಾಡ್ಕೊಂಡು, ಮುದ್ದೆ ಮ್ಯಾಗ ಬೆಣ್ಣೆ ಮಡಿಕೊಂಡು, ನಮ್ಮೂರ್ ತೆವ್ಗೆ ಸರಿಲ್ಲ ಮುಂಡೆ ಮೊದ್ಲ ಕುಂಟ್ಕಾಳಿನೋ ನಿಧಾನಕ್ಕೆ ತೆವ್ರಿಬೇಕು ಬಾ. ಉಪ್ಪು ಸಾರು ಹಂಡ್ಗಿಂಡೋದು ಅದ್ಯಾಕೆ ಮಕ್ಕಳಾಗ ನೋಡ್ತೀನಿ. ನೀನು ನೋಡ್ತಾನೆ ಇದೆಯಾ? ನಾನು ಹೋಗಿ ಯಾಕೆ ಮಾತು. ಬೇಗ ಬಾ ಬೇಗ ಬಾ. ಬತ್ತಿ ನಡಿ, ಬರೀ ತಿನ್ನೋದೇ ಆಯ್ತು. ಲೋ ಮಾವ, ಹೇಳಪ್ಪ ಅಳಿಮೆ. ನಿನ್ ಮಗ್ಳುಗ ಹೇಳಪ್ಪ. ಇನ್ನೂ ಮಕ್ಳಾಲಿಲ್ಲ ಅಂತಂದ್ರ ನಿನ್ನ ಅಳಿಮಯ್ಯ ಇತ್ತಗೆ ಗಣಸಲ್ವೇನೋ. ಇಲ್ಲ ಅಂದ್ರ ನಿನ್ ಮಗ್ಳುಗ ಗರ್ಭಕೋಶ ಡ್ಯಾಮೇಜ್ ಆಗಿರ್ಬೇಕು. ಹೆಂಗಾರು ಆಲಿ ಮಾವ ಒಂದ್ಸಾರಿ ಬಂದು ನಮ್ಮ ಆಸ್ಪತ್ರೆಲಿ ಚೆಕಪ್ ಮಾಡಿಸ್ಬಿಡು. ಒಂದ್ಸಾರಿ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಸ್ಬಿಡು. ಹೋಗಲ್ಲ. ಏನ್ ನೀನು ಅಪೋಲೋದಲ್ಲಿ ಫೇಮಸ್ ಸರ್ಜನ್ ನೀನು. ಬಂದು ನಿಂತವೇ ಮಾಡಿಸ್ಕೋಬೇಕು ಏನಿದ್ರು. ನಿಂಗೆ ಗೊತ್ತಿಲ್ಲ ಅನ್ನೋ ಮೊದ್ಲೇ ಕೇಳ್ಕಿಲ್ಲ ನೀನು. ಹಾಕದ್ ನೆಟ್ಟಗ್ ತೆಗಿಯಕ್ ಬರಕಿಲ್ಲ ಇದಕ್ಕೆ, ಇದ್ರ ಹತ್ರ ಬರ್ಬೇಕಂತ ಇದಕ್ಕೆ. ಬಾ ನೋಡು, ತೋರ್ಸ್ಬಾ ಏನಾಗಿದೆ. ಅಪ್ಪಯ್ಯ ನೀ ಸುಮ್ಮನಿರಪ್ಪಯ್ಯ, ನೀನು ಅವ್ನ ವಿಷಯ ನಿನಗ್ ಗೊತ್ತಿಲ್ಲ. ಬಾ ಮಗಳ. ಏನು
ಆರೋಗ್ಯ? ನನ್ನ ಆರೋಗ್ಯನ ಸರಿಯಿತು ಡಾಕ್ಟ್ರೆ, ನನ್ನ ಮಗಳ ಆರೋಗ್ಯ ಯಾಕೆ ಸರಿಯಾಗಿಲ್ಲ ನೋಡಿ. ಕಾಳು ಎಲ್ಲಿ ಏನಾಗಿದೆ ನಿನ್ಗೆ? ಎಲ್ಲಿ ಬಾಯಾನು? ಡಾಕ್ಟ್ರೆ ಅದ ಹಂಗ್ ನೋಡಕ್ ಆಗುದಿಲ್ಲ. ನನ್ ಮಗಳಿಗೆ ಮದ್ವಾಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಔಷಧಿದ್ರೆ ಕೊಡಿ. ಔಷಧಿ ಖಂಡಿತ ಇದೆ ಮುರುಗೇಂಪವ್ರೆ. ಇಂಜೆಕ್ಷನ್ ಮಾಡಿ ಮುಲಾಮ್ ಹಾಕಿ ತಿಕ್ಕಬೇಕು ಅಷ್ಟೇ. ಸಾರ್ 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 ಮುಲಾಮ್ ಹಾಕಿ ತಿಕ್ಕುಕ ನಾನಿಲ್ವಾ ಸಾರ್? ಏಯ್ ಸುಮ್ನೆ ಇರೋ. ನೋಡ್ ಮುರುಗೇಂಪನವ್ರೆ, ಹೇಳಿ ಡಾಕ್ಟ್ರೆ. ನಿನ್ ಮಗಳಿಗೆ ಹೇಳಿ. ನನ್ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿ ಮಕ್ಳಾಗುವಂಗ್ ಮಾಡ್ತೀನಿ. ಆಯ್ತು ಡಾಕ್ಟ್ರೆ. ಆದ್ರೆ ನಿನ್ ಮಗಳು ನನ್ ಜೊತೆ ಸಹಕರಿಸ್ಬೇಕು ಅಷ್ಟೇ. ನೀವ್ ಹೇಳುದೆಷ್ಟೋ ನನ್ನ ಮಗಳು ಸಾಕರಿಸುದೆಷ್ಟೋ ಅಷ್ಟ್ ಮಾಡಿ ಡಾಕ್ಟ್ರೆ. ಕಡೆಸಿ ನೋಡಿ ಮುರುಗೇಂಪನವ್ರೆ, ಹೇಳಿ ಸ್ವಲ್ಪ ಮಾತಾಡ್ತಾರೆ. ಕಳೋ ಆ ನಿನ್ನ ಇನ್ನು 3 ತಿಂಗಳಲ್ಲಿ ಗರ್ಭ ಧರಿಸುವಂತೆ ಮಾಡ್ತೀನಿ. ನೀನೇನು ಹೆದರ್ಕೋಬೇಡ. ನೀನು ನಿನ್ ಮನ್ಸನ್ ತುಂಬಾ ನನ್ನನ್ನೇ ತುಂಬಿಕೊಂಡು ನಿನ್ ದೇಹನ ನನ್ ಗರ್ಭಿಸ್ಬೇಕು ಅಷ್ಟೇ. ಅನ್ಕಂಡೆ ಈ ಘಟ ನೋಡ್ದಾಗ್ಲೇ ಏನೋ ಅದೇ ಇದ್ರಲ್ಲಿ ಅಂತ. ಅಪ್ಪರೇ ಇದೇನ್ ಹಿಂಗ್ ಹೇಳ್ತಾ ಇದ್ದೀರಾ? ನಾನು ನಿಮಗ್ ದೇಹ ಅರ್ಪಿಸೋದು ಸೂಳೆತನ ಮಾಡ್ದಂಗಲ್ರಿ. ಕಾಳು ನೀನು ಮಕ್ಕಳಾಗ್ಬೇಕು ಅಂದ್ರೆ ಬೇರೆ ಮಾರ್ಗನೇ ಇಲ್ಲ. ನಿನ್ನ ಗಂಡಿನಿಂದ ನಿನ್ ಮಕ್ಕಳಾಗೋದಿಲ್ಲ, ಬೇರೆಯವರಿಂದ ನಿನ್ಗೆ ಮಕ್ಕಳಾಗ್ಬೇಕೇ ವಿನಃ ನಿನ್ನ ಗಂಡನಿಂದ ಮಾತ್ರ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ನೀನು ಬಂಜೆಯಾಗೇ ಇರ್ಬೇಕಾಗುತ್ತೆ. ಬೇರೆಯವರಿಂದ ಅಂದ್ರೆ ಇವ ಇಂತಕ್ಕೆ ಯಾಕೆ ಹೋಗ್ಬೇಕು? ಬೇರೆಯವ್ರ ಹತ್ರನೇ ಹೋದ್ರೈತದಲ್ಲ. ಕೇಳ್ಕೊಳಮ್ಮ. ಹಂಗಾದ್ರೆ ಅಪ್ಪರೇ ಇನ್ನು ಸ್ವಲ್ಪ ದಿನ ನೀವು ನನಗೋಸ್ಕರ ಕಾಯ್ಬೇಕು. ಆಯ್ತು ಕಾಳು. ಅಣ್ಣನ್ನ ಕೈಯಲ್ಲಿ ಇಟ್ಕೊಂಡು ಬಾಯಿಗಿಡದೆ ಸುಮ್ನಿರೋದಕ್ಕೆ ಹೇಗಾಗುತ್ತೆ ಕಾಳು? ನೀವ್ ಅನ್ಕೊಂಡಿದ್ದಾರೆ ಇದು ಹಣ್ಣು ಅಂತ, ಇನ್ನು ಕಾಯಿ ಪೀಚು ಹುಸಿ ಹೊತ್ತು ತಡ್ಕೊಳ್ಳಿ. ಚೆನ್ನಾಗಿ ಹಣ್ಣು ಆದ್ಮೇಲೆ ಚೆನ್ನಾಗಿ ಕಿವುಚ್ಬಿಟ್ಟು ತಿನ್ನೋರಂತೆ. ಸರಿನಾ ಅಪ್ಪರೇ? ಅದೇನೇ ಆಗ್ಲಿ ಕಾಳು, ನಾಳೆ ನಮ್ಮ ಆಸ್ಪತ್ರೆಗೆ ಬಂದ್ಬಿಡು. ನಿನಗೆ ಒಳ್ಳೆ ರೀತಿಲಿ ಟ್ರೀಟ್ಮೆಂಟ್ ಮಾಡಿ ಮಕ್ಕಳಾಗುವಂಗ್ ಮಾಡ್ತೀನಿ. ಸರಿ ಅಪ್ಪರೇ, ಬರ್ತೀನಿ ಬಿಡಿ. ಮುರುಗೇಂಪನವ್ರೆ, ಹೇಳಿ ಡಾಕ್ಟ್ರೆ. ಎಲ್ಲಾನು ನಿನ್ ಮಗಳ ಹತ್ರ ಹೇಳಿದ್ದೀನಿ. ಆಯ್ತು ಡಾಕ್ಟ್ರೆ. ನಾಳೆನೆ ನಿನ್ ಮಗಳ ನಮ್ಮ ಆಸ್ಪತ್ರೆಗೆ ಕಳ್ಸ್ಕೊಡಿ. ಕಳಿಸ್ಕೊಡ್ತೀನಿ ಡಾಕ್ಟ್ರೆ. ಅಯ್ಯೋ ಬಾ ಮುಂಡೆದೆ, ಡಾಕ್ಟ್ರ್ ಹೇಳಿದ್ರು ಅವ ಏನ್ ಹೇಳ್ದ ಅಂತ ನಿನಗೇನ್ ಗೊತ್ತು? ಬಾ. ಬರೀ ಮಗ್ಳು ಮನೆ ಮಲ್ಲವಂತಕ್ ಹೋಗಿ ಚಡ್ಡಿ ಬಿಚ್ಚದಲ್ಲ ಮಗಳಿಗೆ ಏನಾಗದೆ ಅಂತ. ಡಾಕ್ಟ್ರ ಹಂಗಾರ ನಮ್ ಕಾಳಿ ಕತೆ ತೀರ್ತು. ಒಂದು ಕಾಲು ಕುಂಟಾಗಿದ್ರು ಸೌಂದರ್ಯಕ್ಕೇನು ಕಮ್ಮಿ ಇಲ್ಲ. ಕಮಲದಂತ ಮುಖ, ಅವಳದಂತ ತುಟಿ, ಕಾಶ್ಮೀರದಂತ ಕಪೋಲಗಳನ್ನು ಚುಂಬಿಸಿದಾಗಲೇ ಈ ನನ್ನ ಮನಸ್ಸಿಗೆ ತೃಪ್ತಿ. ಕಾಳೆ, ನಾಳೆ ಆಸ್ಪತ್ರೆಯಲ್ಲಿ ನಿನಗೋಸ್ಕರವಾಗಿ ಬೇರೊಂದು ರೂಮಿನಲ್ಲಿ ಶೃಂಗಾರ ಶಯನವನ್ನು ಏರ್ಪಡಿಸಿ ನನ್ನ ಕಾಮದಾಹವನ್ನ ತೀರ್ಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಉದ್ದೇಶನೇ ಅಲ್ಲ. ಸಾರ್ ನೀವು ಯಾರ ಮೇಲೆ ಬೇಕಾದ್ರೂ ಕಣ್ಣಾಕಿ, ಆದ್ರೆ ನಮ್ ಕುಂಟ್ಕಾಳಿ ಮೇಲೆ ಮಾತ್ರ ಬೇಡ ಸಾರ್. ಯಾಕೆ ಅಂತಂದ್ರ ಅವಳಿಗೆ ಗಂಡನ ಆಗು ಭಾಗ್ಯನಾರು ಸಿಕ್ಲಿಲ್ಲ, ಮಕ್ಕಳು ಮಾತ್ರ ನಾನೇ ಕೊಡ್ಬೇಕು ಸಾರ್. ಏನಾರ ಮಾಡಿ ಪ್ರಯತ್ನ ಮಾಡಿ ಸಾರ್. ನೀವು ರಾಜಶ್ರೀಯವರ ಜೊತೆಗಾಕಂದಂಗ ನಾನು ಕಾಳಿನವೆ ಅಲ್ಲೋ ಇಲ್ಲೋ ಕದ್ದು ಪದ್ದು ಓಡಾಡ್ಕತ್ತೀನಿ ಸಾರ್. ಕಾಳೇಸಿ, ಕಣ್ಣಿಟ್ಟ ಹೆಣ್ಣಿನ ರುಚಿ ನೋಡ್ದೆ ಬೇರೆಯವರಿಗೆ ಬಿಟ್ಟು ಕೊಡೋನಲ್ಲ ಈ ಉದ್ದೇಶ. ಮೊದಲು ಆಕೆಯನ್ನ ನಾನು ಅನುಭವಿಸಿ ಆನಂದ
ನಂತರ ನಿನ್ನ ವಶಕ್ಕೆ ಬಿಡ್ತೇನೆ. ಓಕೆನಾ? ಬೇಗ ಬಾರ, ಹಾಸ್ಪಿಟಲ್ ಹೋಗೋಣ. ಸರಿ ಸರ್, ಬರ್ತೀನಿ. ಎಲ್ಲ ಅಲ್ಕಟ್ ನನ್ನ ಮಗನ, ನಾನು ಓಲೆ ನಮ್ಮ ಡಾಕ್ಟ್ರು ಅಂತ ಸುಮ್ಬಿಟ್ಟಿದ್ರ ಈಗ ನಮ್ಮ ಹುಡುಗಿ ಮೇಲೆ ಕಣ್ಣಾಕಿದೀಯಾ? ನಿನಗೆ ಸರಿಯಾಗಿ ಮಡಗ್ತೀನಿ ನೋಡು ಬಾಗ್ನಿ ಗೂಟವ. ಏನಾರ ಮಾಡಿ ಈ ವಿಷಯವ ನಮ್ಮ ಸಾಹುಕಾರರು ರುದ್ರೇಶ್ ಅವ್ರಿಗೆ ತಿಳಿಸ್ಲೇಬೇಕು. ಓಹ್, ರೋಗಿ ಬಯಸಿದ್ದು ಹಾಲುವನ್ನ ನರ್ಸು ಕೊಟ್ಟದ್ದು ಹಾಲುವನ್ನ ಅನ್ನುವಂಗ ನಮ್ಮ ರುದ್ರೇಶ್ ಅವರು ಇಲ್ಲೇ ಬರ್ತಾವ್ರೆ. ಸಾವುಕಾರ ನಮಸ್ಕಾರ. ಸಾವುಕಾರ ನಮಸ್ಕಾರ ಕಡೆಸೆ. ಸಾವುಕಾರ, ನಿಮ್ ಜೊತೆ ಒಂದು ವಿಷಯ ಮಾತಾಡ್ಬೇಕಾಯ್ತು. ಏನ್ ಸಮಾಚಾರ ಕಡೆಸೆ? ಅದು ಗುಟ್ಟಿನ ವಿಷಯ ಸಾವುಕಾರ. ಅದು ಹೇಳಿದ್ರೆ ನಿಮ್ಗೆ ಬಹಳ ಪೆಟ್ಟೈತೆ ಸಾವುಕಾರ. ಅದೇನ್ ಹೇಳೋ ಸಾವುಕಾರ, ನೀವು ನನ್ನ ಮೇಲೆ ಆಮೇಲೆ ಸಿಟ್ಟಾಗಬಾರ್ದು. ಇಲ್ಲ ಹೇಳೋ, ಒಗಟಿನ ಮಾತನ್ಬಿಟ್ಟು ಅದೇನ್ ಹೇಳ್ಬೇಕು ನೀಟಾಗಿ ಹೇಳೋ. ಸಾವುಕಾರ, ನೀವು ನಂಬಿ ಕೆಟ್ರಿ ಸಾವುಕಾರ. ನಿಮ್ಮ ನನ್ನ ಕೊಂದಾಕಿದ್ರು ನನಗೆ ಚಿಂತೆ ಇಲ್ಲ ಸಾವುಕಾರ. ನಿಮ್ಮ ಹೆಂಡತಿ ಸೂಳ್ಯಾರು ಮಾಡೋ ವಲಸು ವೃತ್ತಿಗೆ ಕೈ ಹಾಕ. ನನ್ನ ಹೆಂಡ್ತಿನ ವ್ಯಭಿಚಾರಣೆಯನ್ನಕ್ಕೆ ನಿನ್ಗೆ ಎಷ್ಟೋ ಧೈರ್ಯ? ಸಾವುಕಾರ ಸುಮ್ನಿರೆ. ಹಂಗಂತ ನಾನು ಒಬ್ಬನೇ ಮಾತಾಡಿದ್ರ ಅದು ನಿಮ್ಮ ಪುಣ್ಯ. ಇಡೀ ಊರು ನಮ್ಮ ಡಾಕ್ಟ್ರು ನಿಮ್ಮ ಹೆಂಡತಿ ಸಂಬಂಧವನ್ನ ಮಾತಾಡ್ತಾ ಇದೆ. ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಸಾವುಕಾರ್ರೆ, ನೋಡವನಿ. ಇನ್ನೊಂದು ಸಲ ಏನಾರ ಈ ರೀತಿ ಮಾತಾಡಿದ್ರೆ ಅಲ್ಲು ಉದ್ರಿಸ್ಬಿಡ್ತೀನಿ. ಸಾವುಕಾರ, ಉದ್ರಿಸ್ಬೇಕಾಗಿರೋದು ನನ್ನಲ್ಲ ಸಾವುಕಾರ, ಉದ್ರಿಸ್ಬೇಕಾದವರಲ್ಲ, ಉದ್ರಿಸಿ. ಏನೇ ಅಲ್ಲಿ ಸಾವುಕಾರ, ನಿಮ್ಮ ಹೆಂಡತಿಯ ಅದು ಬಸ್ತಲ್ಲಿ ಇಟ್ಕೋಬೇಕಾಯ್ತು ಸಾವುಕಾರ. ನಮ್ಮ ಡಾಕ್ಟ್ರು ಈ ವಿಷಯವ ಯಾರಿಗೂ ಹೇಳ್ಬೇಡ ಅಂತ ಅಂದ್ಬಿಟ್ಟು ನನ್ನ ಕೈಗೆ ಬೆಚ್ಚು ಮಾಡಿದ್ರು. ಆದ್ರೂ ರಾಮಲಿಂಗಪ್ಪ ಅವರ ಮಾನವ ಮರುವಾದಿ ಬೀದಿ ಪಾಲಾಗಬಾರ್ದು ಅಂತ ಈ ವಿಷಯವ ಹೇಳವ್ರಿ ಸಾವುಕಾರ. ಇದ್ರ ಮೇಲೆ ನಿಮ್ಮ ಇಷ್ಟ ಸಾವುಕಾರ. ಒಂದ್ ವೇಳೆ ಸುಳ್ಳಾದ್ರೆ ಏನಾರ ಸುಳ್ಳಾದ್ರೆ ಸಾವುಕಾರ, ನನ್ನ ನಾಲ್ಗೆನ ಕತ್ತರಿಸಾಕ್ಬಿಡಿ ಸಾವುಕಾರ. ಸ್ಟೂಪಿಡ್ ಕರೆಸೆ, ಮುಯ್ಯಿಗೆ ಮುಯ್ಯ ತೀರ್ಸ್ಕೊಳ್ದೇನೆ ಬಿಡಲ್ಲ ಈ ರುದ್ರೇಶ. ಏ ಉದ್ದೇಶ ನಿನ್ಗದ. ಅಯ್ಯೋ ಪಾಪ, ನಮ್ಮ ಸಾವುಕಾರರು ಬಾಳು ಹಿಂಗಾಗ್ಬಾರ್ದಾಗಿತ್ತು. ಲೋ ಡಾಕ್ಟ್ರ, ನಿನಗೆ ಅದೇ ಕಾಲ ಮುಂದೆ ಮಾರಿ ಹಬ್ಬ. ಕಣ್ಣು ನೋವು ಹೇಗಿದೆಯಮ್ಮ ಈಗ? ಕಣ್ಣು ಸ್ವಲ್ಪ ಪರವಾಗಿಲ್ಲ. ಅದು ಆಂಟಿಬಯೋಟಿಕ್ ಮಾತ್ರ ಎಲ್ಲ ವರ್ಕ್ ಮಾಡ್ತಮ್ಮ. ನೋವಿದ್ರೆ ಹೇಳಮ್ಮ, ಇನ್ನೊಂದು 2 ದಿವಸ ಬಿಟ್ಟು ಪಟ್ಟಿ ಬಿಡ್ತೀನಿ. ಇಲ್ಲ ಅಣ್ಣ, ನನ್ನ ನೋವೇನಿಲ್ಲ ಅಣ್ಣ. ಅಣ್ಣ, ನಂದೊಂದು ಆಸೆ ಇದೆ ಅಣ್ಣ. ಏನಮ್ಮ? ನನ್ನ ಪಟ್ಟಿ ಬಿಟ್ಟ ತಕ್ಷಣ ನನ್ನ ಕಣ್ಣು ಎದುರುಗಡೆ ನನ್ನ ಗಂಡನ ನೋಡ್ಬೇಕು. ಯಾವ ತರ ಟರ್ನ್ ಆಗೋದ ನೋಡಮ್ಮ. ನಿನ್ ಕಣ್ಣು ಬಂದ ತಕ್ಷಣ ನಿನ್ನ ಗಂಡನೇ ನೋಡ್ಬೇಕು ತಾನೆ, ಮತ್ತೆ ನಿಮ್ಮ ಮಾವನ್ ನೋಡ್ಬೇಕಾ? ಈ ಅಣ್ಣನ್ ನೋಡಲ್ವಮ್ಮ ನೀನು? ನಿಂದೇನೂ ನೋಡ್ಬೇಕಣ್ಣ. ನಿನ್ನ ನೋಡ್ದೆ ಹಾಗೆ ಇರಕ್ಕಾಗುತ್ತಾ? ಅದ್ ಸರಿ, ನಿನ್ ಕಣ್ ಬಂದ ತಕ್ಷಣ ನಿನ್ ಗಂಡನ ಹೆಂಗಮ್ಮ ಗುರ್ತಿಸ್ತೀಯ ನೀನು? ಅಣ್ಣ, ಈ ಕುರುಡಿನ ಕೈ ಹಿಡಿದ ದೇವರು, ಆ ದೇವ್ರನ್ನ ಗುರ್ತಕ್ಸಾಗಲ್ವ ಅಣ್ಣ? ಖಂಡಿತ ಗುರ್ತಿಸ್ತೀನಿ. ಹಾಗೇನಾರು ಗುರ್ತಿಸ್ಲ ಅಂದ್ರೆ ಮತ್ತೊಬ್ಳು ಜಯಸಿನ ತಂದ್ಕೋತೀನಿ. ನೋಡ್ದ ಅಣ್ಣ ಹೇಗೆ ಹೇಳ್ತಾ ಇದ್ದಾರೆ? ಈ ಜಯಸಿನ ಕಟ್ಕೊಂಡೆ ಅಲ್ಲ ಅಣ್ಣ, ಈ ಜಯಶ್ರೀ ಕಟ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ. ಮತ್ತೆ ಇನ್ನೊಬ್ಬರನ್ನ ಕಟ್ಕೊಂಡು ನೀವು ಕಷ್ಟ ಅನ್ಭವಿಸ್ಬೇಕಾರಿ? ಬೇಡ ರೀ, ಬೇಡ. ಒಂಥರ ಜಾತ್ರೆ ಮಾಡುವ ವಿಚಿತ್ರ ದಂಪತಿಗಳಿದ್ದಂಗೆ ನೀವು. ಈಗ ನಿನ್ ಕಣ್ಣು ಪಟ್ಟಿ ಬಿಗ್ತಾ ಇದ್ದೀನಿ, ನಿಧಾನ ಸ್ವಲ್ಪ ಸ್ವಲ್ಪ ಹಾಗೆ ಬಿಡಮ್ಮ.
ಐಟಮ್ ಯಾಕೆತ್ತಮ್ಮ? ನನಗೆ ಕಣ್ ಬಂತು ಅಣ್ಣ. ಮಾವಯ್ಯ, ನೋಡಿದ್ರ ರೀ, ನಿಮ್ಮನ್ನ ನೋಡೋ ಭಾಗ್ಯ ನನಗೆ ಬಂತು ರೀ. ಆ ದೇವರು ನಮ್ಮ ಮೇಲೆ ಕರುಣೆ ತೋರ್ತಾ ಈಗಾದ್ರೂ ಬಂದೆ. ಮಹೇಶ, ಊರಿನ ಕಡೆ ಏನಾಗಿದೆ ಏನೋ, ತಮ್ಮ ಕಷ್ಟ ದಿನಗಳು ಕಳೆದು ಒಳ್ಳೆ ದಿನಗಳು ಬಂದಾಯ್ತು. ನೀವು ಅನುಮತಿ ಕೊಟ್ರೆ ನಾವು ಊರಿಗೆ ಹೋಗ್ಬೋದೆ? ನೋಡ್ದಮ್ಮ ಮಾವಯ್ಯ, ಎಷ್ಟು ಬೇಗ ನೀವು ಬದಲಾಗ್ಬಿಟ್ರಿ. ಡ್ರಾಮಾ ಮಾಡೋರ್ಗಿಂತ ಹೆಚ್ಚಾಗಿ ಬದಲಾಗ್ಬಿಟ್ರಲ್ಲ ಮಾವ. ಸುರೇಶ ಊರಿಗೆ ಹೋಗಿದ್ದಾನಲ್ಲ, ಇನ್ನೂ ಬರ್ಲಿಲ್ಲ. ಅವ್ನು ಬರ್ಲಿ, ಅವ್ನು ಬಂದ ಮೇಲೆ ಹೋಗ್ಮಂತೆ. ನಮ್ಮ ಕಾರಲ್ಲೇ ಅದೇ ತಗೊಂಡು ಹೋಗೋಣ. ನಾನು ಸ್ವಲ್ಪ ಆಸ್ಪತ್ರೆಯಲ್ಲಿ ಒಂದು ಕ್ಲಿನಿಕಲ್ಲಿ ಯಾರೋ ಪೇಷಂಟ್ ಬಂದವ್ರೆ, ಅವ್ರು ನೋಡ್ಬೇಕು. ಇಲ್ಲಿ ತಾನೇನ್ ಮಾಡದೆ, ನಾನು ನಿನ್ ಜೊತೆ ಬರ್ತೀನಿ, ನಡೆಯಪ್ಪ. ಬನ್ನಿ ಹಾಗಾದ್ರೆ ಹೋಗೋಣ. ಜಯಶ್ರೀ, ನೋಡ್ರ ನಮ್ಮ ಕಷ್ಟಗಳು ದಿನಗಳು ಇವತ್ತಿಗೆ ಕೊನೆ ಆಯ್ತು. ನಿನ್ಗೆ ಕಣ್ಬರಲ್ಲ ಅಂತ ಊರ್ ಜನ ಎಲ್ಲ ಹೇಳ್ತಿದ್ರು. ಆದ್ರೆ ನಿಮ್ಮ ಅಣ್ಣ ಕಣ್ದೇವ್ರು ಕೊಟ್ಟು ಪುಣ್ಯ ಕಟ್ಕೊಂಡಿದ್ದಾನೆ. ನಿಜವಾಗ್ಲು ನಿನ್ನಂತಳ ಕೈ ಹಿಡಿಬೇಕಾದ್ರೆ ನಾನು ಎಂತಹ ಭಾಗ್ಯವಂತ. ಹೌದು ರೀ, ನನ್ನ ಅಣ್ಣ ನನಗೆ ಕಣ್ಕೊಟ್ಟು ದೇವರು. ಆದ್ರೆ ಕಣ್ಣಿಲ್ಲದ ಕುರುಡಿಗೆ ಕೈ ನೀವು ರೀ. ಹೇಗೋ ನನ್ನ ಆಸೆ ಫಲಿಸ್ತಲ್ಲ. ಆದ್ರೂ ಈ ಸಂತೋಷದಲ್ಲಿ ನನ್ನ ಮಗಳಿದ್ರು ತುಂಬಾ ಚೆನ್ನಾಗಿರ್ತಿತ್ತು ಅಲ್ವೇನ್ರಿ? ಬೇಡ ಜಯ, ಆ ಡಾಕ್ಟ್ರು ಬೇರೆ ಉಚ್ಚ ತಕಬಾ ಟೆಸ್ಟ್ ಮಾಡಬೇಕು ಅಂತಂದ್ರು. ಅಯ್ಯಯ್ಯೋ, ಅರ್ಜೆಂಟ್ ಆಗ್ಬಿಟ್ಟದಲ್ಲಪ್ಪ. ನೀರು ಬಾಟ್ಲು ಸಿಗ್ತಾ ಇಲ್ಲ. ಅಯ್ಯೋ ಬಂದ್ಬಿಡ್ತು. ಕ್ವಾರ್ಟರ್ ಬಾಟ್ಲು ಸಿಗ್ತಾ ಇಲ್ಲ. ಅಯ್ಯೋ ಏನ್ ಮಾಡ್ಲಿ ಈಗ? ಇದೊಂದು ಎಳ್ನೀರು ಬುಂಡೆ ಬಿದ್ದಿದೆ. ಸದ್ಯ ಸಿಕ್ತಪ್ಪ. ಒಂದ್ ಗುಂಡಿಯಾರ ಸಿಕ್ತಲ್ಲ, ಇದನ್ನೇ ತಗೋ ಕೊಡ್ತೀನಿ. ಹೆಂಗಾನ ಚೆಕಪ್ ಮಾಡ್ಕೊಳ್ಳಿ. ಶಿವಲೇ ಶಂಭುಲಿಂಗ. ಹಲೋ ಡಾಕ್ಟರ್. ಹಾಯ್ ರಾಜಶ್ರೀ. ಕಮಾನ್ ರಾಜಶ್ರೀ, ಇಂದಾದರೂ ನನ್ನ ಆಸೆನ ಪೂರೈಸಬಾ. ಹಾ, ಇದು ಟೈಮು ಉಚಿತವಲ್ಲ. ಉಚಿತವಲ್ಲವೆಂದು ಹೇಳಿ ಉರುಳಿ ಹೋದವು 8 ವರ್ಷಗಳು. ಪ್ಲೀಸ್ ರಾಜಶ್ರೀ, ಪ್ಲೀಸ್, ಇಂದಾದರೂ ನನ್ನ ಆಸೆನ ಪೂರೈಸಬಾ. ಉದ್ದೇಶ್ ನೋಡಿ, ಇನ್ನು ನಾನು ಕಂಡ ಕನಸು ನನಸಾಗಿಲ್ಲ. ಜಗದೀಶು ನನ್ನವನಾಗಲಿಲ್ಲ. ಇದೆಲ್ಲ ಇನ್ನೂ ಉಳಿದಿರುವಾಗ ನಾನು ಹೇಗೆ ನಿನ್ನವಳಾಗಕ್ಕೆ ಸಾಧ್ಯ? ಇನ್ನು ಏನಾಗಬೇಕಾಗಿದೆ ರಾಜಶ್ರೀ? ನಿನ್ನಿಚ್ಛೆಯಂತೆ ಜಯಶ್ರೀ ಜಗದೀಶನನ್ನ ಮನೆಯಿಂದಾಚೆ ಹೂಡಿದ್ದು ಆಯ್ತು. ಮುದಿಯ ರಾಮಲಿಂಗಪ್ಪನನ್ನ ಮನೆಯಿಂದಾಚೆ ದೂಡಿದ್ದು ಆಯ್ತು. ಏನು ಅರಿಯದ ಜಗದೀಶನ ಮಗಳಿಗೆ ವಿಷ ಹಾಕಿ ಕೊಂದಿದ್ದು ಆಯ್ತು. ಇಷ್ಟೆಲ್ಲ ಮಾಡಿ ಮುಗಿಸಿದ್ರು ಬರೀ ನಿನ್ನ ಬಾಯಿಯ ಸುಖವನ್ನೇ ನೀಡುತ್ತಿರುವೆಯಲ್ಲ. ಇಷ್ಟೆಲ್ಲ ಕಾರ್ಯ ಮಾಡಿದ್ದು ನಿಜ. ಆದ್ರೆ ಜಗದೀಶ್ನಿಂದ ನನ್ನ ಕಾಮದ ಮುಪ್ಪು ತೀರೇ ಇಲ್ಲ. ಅವನಿಂದ
ನಾನು ಕಂಡ ಕನಸು ಕೂಡ ನನಸಾಗಿಲ್ಲ. ಅದ್ಯಾವ ಆಸೆ ರಾಜಶ್ರೀ, ಹೇಳು. ನೋಡಿ, ಮೊದಲು ನಾನು ಜಗದೀಶ್ನ ನನ್ನವನಾಗಿ ಮಾಡ್ಕೋಬೇಕು. ಆ ನಂತರ ಈ ದೇಹ ನಿನ್ನ ಸ್ವಂತ ಆಗೋದು. ರಾಜಶ್ರೀ, ನಿನ್ನ ದೇಹ ಸುಖವನ್ನುಂಡು ಪ್ರಾಣ ಬಿಡಬೇಕೆಂಬುದೇ ಈ ಉದ್ದೇಶ. ಬಾ ರಾಜಶ್ರೀ, ಬಾ. ನೋಡಿ, ನಮ್ಮಿಬ್ಬರ ಪ್ರೀತಿಯ ಬಾಳಿಗೆ ಕಂಟಕ ಪ್ರಾಯನಾಗಿರುವ ಆ ನಿನ್ನ ಬಂಡ ಗಂಡನಿಗೆ ನೀನು ಸ್ವರ್ಗಕ್ಕೆ ಮಾರ್ಗ ತೋರಿಸಿದರೆ ಮುಗೀತು. ಇನ್ಯಾರ ಅಂಜಿಕೆಯೂ ಇಲ್ಲ. ಉದ್ದೇಶ್, ನೋಡಿ, ನಮ್ಮ ವಿಚಾರ ಗೊತ್ತೋ ಗೊತ್ತಿಲ್ದೇನೋ ಅವನಂತೂ ನಮ್ಮಿಬ್ಬರನ್ನು ಕಂಡು ಕಾಣ್ದಾಗೆ ಮಂಗನಾಗಿದ್ದಾನೆ. ಅವನನ್ನ ರಾಜಶ್ರೀ, ನಮ್ಮಿಬ್ಬರ ಹಾದಿಗೆ ಮುಳ್ಳಾಗಿರುವ ಆ ನಿನ್ನ ಗಂಡನಿಗೆ ಹೇಗಾದ್ರೂ ಮಾಡಿ ವಿಷ ಸೇವಿಸುವಂತೆ ಮಾಡಿದ್ರೆ ಮುಗೀತು. ಅವನು ನೇರವಾಗಿ ಯಮಧರ್ಮನ ಹಾದಿ ಹಿಡಿತಾನೆ. ಅವನು ಯಮಪುರಿಯ ಬಾಗಿಲು ತಟ್ಟುತ್ತಿದ್ದಂತೆ ನಾವಿಲ್ಲಿ ಪ್ರೀತಿ ಎಂಬ ಸುಂದರ ಸಾಗರದಲ್ಲಿ ಆನಂದ ತೇಲೋಣ. ನೋಡಿ, ಖಂಡಿತವಾಗ್ಲೂ ನೀವು ನನ್ನ ಕೈ ಬಿಡೋದಿಲ್ಲ ತಾನೆ ಉದ್ದೇಶ್? ನೋ ರಾಜಶ್ರೀ, ನೋ. ನನ್ನ ಕಾರ್ಯ ಸಕ್ಸಸ್ ಆಗಲು ನಿನ್ನನ್ನು ಮತ್ತಷ್ಟು ಬಿಗಿದಪ್ಪಿದಾಗಲೇ ನನ್ನ ಮತ್ತಷ್ಟು ಎಮೋಷನ್. ನಿನ್ನ ಗಂಡ ಸತ್ತ ಎಂದು ತಿಳಿದ ಈ ಮಿಂಡನನ್ನ ಬಯಸಿದೇನೆ ಚಾರಿಣೆ. ನಿನ್ನ ಮೇಲಿನ ಪ್ರೀತಿ ಮೋಹದಿಂದ ಒಡ ಹುಟ್ಟಿದ ಸಹೋದರ ಎತ್ತ ತಂದೆಯನ್ನ ಬೀದಿ ಪಾಲ್ ಮಾಡ್ದ. ಸತಿ ಸಾಧ್ವಿಯನ್ನ ಮನೆ ಬಿಟ್ಟು ಹೊರ ಕಳಿಸ್ದ. ಜಗದೀಶನ ಬಯಸಿದ ಚಾರಿಣಿಯ ನನ್ನೇಕೆ ಮದುವೆ ಆಗ್ಬೇಕಿತ್ತು? ಅಣ್ಣನನ್ನ ಕೈ ಹಿಡಿದು ತಮ್ಮನಲ್ಲಿ ಸುಖ ಪಡೆದು ಸತಿ ಸೂಳೆ ಎಂದು ಬಿರುದು ಪಡಿಬೇಕೆತ್ತೇನೆ. ನನ್ನ ತಮ್ಮ ದೇವರು, ದೇವ ಮಾನವ ಕಣೆ. ನಿನ್ನಂತ ಕಾಮವೀಯ ತೃಷ ತೀರಿಸಲಾಗದೆ ಅನ್ಯಾಯವಾಗಿ ನನ್ನಿಂದ ಏಡ್ ತಿಂದು ಮನೆ ಬಿಟ್ಟು ಹೊಟ್ಟೋದ. ಇದು ಸಾಲು ಅಂತ ಕೈ ಹಿಡ್ದ ಈ ಉದ್ದೇಶ ಸವಾಸ ಮಾಡಿ ಕೈ ಹಿಡ್ದ ಗಂಡನ್ನೇ ಕೊಲೆ ಮಾಡಕ್ ಮಾಡ್ತೀಯನೆ. ಒಲೆ ಪಾತಕ್ಕೆ ಇವನೊಬ್ಬ ನನ್ನ ಪ್ರಾಣ ಸ್ನೇಹಿತ. ಮಿತ್ರತ್ವದ ಬೆಲೆ ತಿಳಿಯದ ಮಿತ್ರನ ಮಡೆಯದಿಂದ ಚಕ್ಕಂದ ಆಡ ಬಯಸಿರುವ ನಾಯಿ ಗುಲಾಮ. ಮಿಸ್ಟರ್ ರುದ್ರೇಶ್, ಕೋತಿದ್ದಾನು ತಿಂದು ಮೇಕೆ ಮೂತಿಗೆ ಒರೆಸುವ ನೀತಿ ಕಥೆ ಹೇಳ್ತಿದ್ದಂತೆ. ನೀನು ನಿನ್ನನ್ನು ತಿಳಿದುಕೊಳ್ಳದ ನೀನು ನನಗೆ ನೀತಿ ಪಾಠ ಹೇಳ್ಬೇಡ. ನಾನು ಗಂಡಸು ಕಣ. ನೀರ್ ಕಡೆ ಚಪ್ಪಲಿ ಬಿಡೋದು ನನ್ನ ಅಭ್ಯಾಸ. ಸಾವುಕಾರ, ಯಾವ ಹುತ್ತದಲ್ಲಿ ಯಾವಿರುತ್ತೆ ಅಂತ ಯಾರು ಗೊತ್ತು ಸಾವುಕಾರ? ನಾಯಿನ ಯಾವತ್ತೂ ಅಡುಗೆ ಮನೆಗೆ ಸೇರಿಸಬಾರ್ದು. ಒಂದ್ ವೇಳೆ ಏನಾರು ಸೇರ್ಸಿದ್ರ ಅದ್ ನಮ್ ಡಾಕ್ಟ್ರು ರುದ್ರೇಶಪ್ಪನವ್ರ ಪಾಲಾಯ್ತದೆ ಸಾವುಕಾರ. ಕಡೆಸಿ ಅಂದು ನನ್ನ ತಂದೆ ನಾನೀಗ ಏನ್ ಮಾಡ್ಲಿ? ಹೆಂಡತಿ ಆಧಾರ ಕಂಡು ಹೇಗ್ ಬದುಕ್ಲಿ? ಅಂದು ನನ್ನ ತಂದೆ ತಮ್ಮ ಮನೆ ಬಿಟ್ಟು ಹೋಗುವಾಗ ಹೇಳಿದ ಮಾತು ಸತ್ಯವಾಯಿತು. ಧೈರ್ಯ ತನ್ಕಳಿ ಸಾವುಕಾರ. ಈಗ ಏನಾಯ್ತು ಅಂತ ಹೇಳ್ತಾರೆ ಆಡ್ತಾ ಇದಾರೆ ಸಾವುಕಾರ. ಆದ್ರೂ ನಿಮ್ಮ ಹೆಂಡತಿಗೆ ಸಲಿಗೆ ಕೊಡಬಾರ್ದಾಯ್ತು ಸಾವುಕಾರ. ಧೈರ್ಯ ತನ್ಕಳಿ ಸಾವುಕಾರ. ಇವನು ನಮ್ ಡಾಕ್ಟ್ರು ನಿಮ್ ಮನೆ ಹಾಳು ಮಾಡೋದಲ್ದಂತ ನಮ್ ಕುಂಟ್ಕಾಳಿ ಮೇಲೂ ಕಣ್ಣಾಕವನ. ಇವನ್ಗೆ ಸರಿಯಾಗಿ
ನಾನೇ ಪಾಠ ಕಲಿಸ್ತೀನಿ ಸಾವುಕಾರ್ರೆ. ಏ ಕುಲಗೆಟ್ಟ ಎಣ್ಣೆ, ನಿನ್ನಿಂದಾಗಿ ಈ ಊರಲ್ಲಿ ತಲೆ ಎತ್ಕೊಂಡಾಯ್ತಲ್ಲ. ಬಿಡಿ ಬಿಡಿ ಸಾವುಕಾರ್ರೆ, ಬಿಡಿ. ಯಗ್ಗೂರ್ ದೇವರು ಯಗ್ಗೂರ್ಗೆ ಹೋಗ್ತಾ ಇದ್ದಾರಂತೆ. ದಯವಿಟ್ಟು ಯಗ್ಗೂರ್ ಕುಳುಗಳು ಅಲ್ಲಿಗೆ ಹೋಗಿ ದೇವರನ್ನ ಕಳ್ಸ್ಕೊಡ್ಬೇಕಂತ ಅಂತ ಕೇಳ್ಕೊತಾ ಇದಾರೆ. ಈಗೇನಾಯ್ತು ಸಾವುಕಾರ್ರೆ? ಈ ಪಾಪಿ ಯಾಕೊಂದು ನೀವ್ಯಾವ ಶಿಕ್ಷೆಗೆ ಹೋದ್ರೆ ಸುಮ್ನಿರಿ ಸಾವುಕಾರ್ರೆ. ಒಂದು ನಾಯಿ ಹಿಡ್ಕೊಬಂದು ಮನೆ ಹತ್ರ ಕಟ್ಟಾಕಂದ್ರ ಅದು ಅಲ್ಲೇ ನಿಂತದ ಸಾವುಕಾರ್ರೆ. ಆ ನಾಯಿಗಿಂತ ಕೀಳು ಕಾಡೇಸೆ ಈ ನಾಯಿ. ಏ ರಾಜಶ್ರೀ, ಇವತ್ತಿನಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನೀನ್ ನನಗೆ ಎಡ್ತೀನೂ ಅಲ್ಲ, ನಾನು ನಿನ್ ಗಂಡನೂ ಅಲ್ಲ. ನೋಡಿ, ದಯವಿಟ್ಟು ಆ ರೀತಿ ಮಾತ್ರ ಮಾತಾಡಬೇಡಿ. ನಾನು ಶೀಲ್ಗಿಟ್ಟವಳಲ್ಲ, ನಾನು ಪವಿತ್ರವಾಗಿರೋಳೆ. ದಯವಿಟ್ಟು ನನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡಿ. ಯಾವ್ದನ ಮಾಡಿ ಮುತ್ತಿ ಆದ್ಮೇಲೆ ಪತಿವ್ರತೆ ಎಂದ್ಲಂತ ಹಾಗಾಯ್ತಲ್ಲ ನಿನ್ ಬಾಳು. ನಿನ್ ನಾಟಕವ ನಾನ ಕಣ್ಣಾರ ಕಂಡ್ಮೇಲೆ ನಂಬೇಕೇನೆ? ಏಯ್ ಕೊಡೆ, ನಾ ಕಟ್ಟಿರೋ ತಾಲಿನ ಬೇಡ ರೀ, ಬೇಡ. ಕೊಡೆ. ನೋಡಿ, ಒಂದು ಹೆಣ್ಣಿಗೆ ತಾಳಿನೇ ರೀ. ಅವಳು ತಾಳಿ ಇಲ್ದರೆ ಒಂದು ಹೆಂಗಸು ಕೂಡ ಮದುವೆ ಆದ್ಮೇಲೆ ಅವಳ ಜೀವನಕ್ಕೆ ಅರ್ಥನೇ ಇರಲ್ಲ. ನಿಮ್ದಮ್ಮಯ್ಯ ಅಂತೀನಿ, ತಾಳಿ ಮಾತ್ರ ಕೇಳ್ಬಿಡ್ರಿ. ತಾಳಿ 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 ಎಂಬ ಹೇಳಕ್ಷರದ ಬೆಲೆ ಗೊತ್ತೇನೆ ನಿನಗೆ? ತಾಳಿ ಹೆಣ್ಣಿನ ಕೊಳಗೇರುವುದು ಒಂದು ಬಾರಿ, ಹೆಣ್ಣು ಮಡದಿಯಾಗುವುದು ಒಂದು ಬಾರಿ. ಅದನ್ನು ಮರೆತು ನೀನಾದೆಯಲ್ಲೇ ಬೀದಿ ನಾಯಿ. ಏಯ್ ಕೊಡೆ, ನಾ ಕಟ್ಟಿರೋ ತಾಳಿನ ಕಿತ್ಕೊಡೆ, ಬೀಚ್ಕೊಡೆ. ಬೇಡ ರೀ, ದಯವಿಟ್ಟು ಬಿಟ್ಬಿಡ್ರಿ. ರಾಜಶ್ರೀ, ಕಳಿವಯದ ಸನ್ಯಾಸ ಮತ್ತೆ ಬರಲ್ಲ. ಉದ್ದೇಶ್, ನಿಮ್ಮನ್ನ ಎಲ್ಲಿ ಹುಡುಕೋದು ಅಂತ ನನ್ನ ಮನಸ್ಸು ತುಂಬ ಕಳವಳಗಿತ್ತು. ಸದ್ಯಕ್ಕೆ ನೀವೇ ಬಂದ್ರಲ್ಲ, ನೋಡಿ ಇದೇ ನನ್ನ ಪುಣ್ಯ. ಉದ್ದೇಶ್, ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನನ್ನು ನಿಮ್ಮ ಸತಿಯಾಗಿ ಮಾಡ್ಕೊಳ್ಳಿ. ತಾಳಿ ಒಂದು ದಿನಕ್ಕೆ ಎಷ್ಟು ಸಾರಿ ತಾಳಿ ಕಟ್ಸ್ಕೊತೀಯ? ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿಗೊಂದು. ಈ ತರ ತಾಳಿ ಕಟ್ಸ್ಕೊಳ್ಳೋರ್ನ ಏನಂತಾರೆ ಗೊತ್ತಾನೆ? ವ್ಯಭಿಚಾರಿಣಿ ಅಂತಾರೆ. ಏಯ್ ಕಿರ್ಚ್ಬೇಡ, ನನಗೆ ಸೌಂಡು ಅಂದ್ರೆ ಆಗಲ್ಲ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಮೋಸ ಮಾಡಿ ಮಿಂಡನನ್ನು ಬಯಸುವ ನೀನು, ನಾಳೆ ನನಗಿಂತಲೂ ಉತ್ತಮ ಮಿಂಡ ಸಿಕ್ಕಾಗ ನನ್ನನ್ನ ಬಿಡುವುದಿಲ್ಲ ಅನ್ನೋದಕ್ಕೆ ಏನೇ ಗ್ಯಾರಂಟಿ? ನೋಡಿ ಉದ್ದೇಶ್, ಈ ರೀತಿ ಮಾತ್ರ ದಯವಿಟ್ಟು ಮಾತಾಡಬೇಡಿ. ನನ್ನವ್ರನ್ನೆಲ್ಲ ನಾನು ಬಿಟ್ಟು ನಿಮ್ಮನ್ನೇ ನಂಬಿ ಬಂದಿದ್ದೀನಿ. ದಯವಿಟ್ಟು ನನ್ನ ಕೈ ಬಿಟ್ಬೇಡಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾಯಿ, ಏನೇ ಹೇಳ್ತಾ ಇದೀಯಾ? ಏ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಮೋಸ ಮಾಡಿ ಅವನನ್ನೇ ಕೊಲ್ಲಲು ಮುಂದಾದ ನೀನು, ನಾಳೆ ನನಗಿಂತಲೂ ಉತ್ತಮವಾದ ಮಿಂಡ ಸಿಕ್ಕಾಗ ನನ್ನನ್ನು ಉಳಿಸ್ತೀಯ ಅನ್ನೋದಕ್ಕೆ ಏನೇ ಗ್ಯಾರಂಟಿ? ಏನಂದೆ? ಪಾಪಿ, ನಿನ್ನನ್ನೇ ನಂಬಿ ಕಟ್ಕೊಂಡಿದ್ದ ಗಂಡನ್ನ ಬಿಟ್ಟು ಮನೆಯವ್ರನ್ನೆಲ್ಲ ಮನೆಯಿಂದ ಆಚೆ ಹಾಕಿ ನನ್ನ ಹಣ ಆಸ್ತಿ ಎಲ್ಲ ನಿನ್ನ ಕೊಟ್ಟನಲ್ಲೋ, ಸಾಲದು ಅಂತ ನನ್ನನ್ನ ಮನೆಯಿಂದ ಈಚೆ ಹಾಕಿ ನಂಬಿಸಿ ಮೋಸ ಮಾಡ್ದಲ್ಲೋ. ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಹೆಣ್ಣ
ಹೆಣ್ಣಾದ ನಿನಗೆ ನಾಚಿಕೆ ಇಲ್ಲ ಅಂದ್ಮೇಲೆ ನನಗೆ ಯಾಕೆ ನಾಚಿಕೆ ಆಗ್ಬೇಕು? ನಿನ್ನ ಆಸ್ತಿ ಐಶ್ವರ್ಯಕ್ಕೆ ಆಸೆ ಪಟ್ಟಿದ್ದೇನೆ ನಿಜ, ಆದ್ರೆ ಅದು ನಿನ್ನಲ್ಲಿಲ್ಲ ಅಂದ್ಮೇಲೆ ನಿನಗಿಲ್ಲಿ ಜಾಗವಿಲ್ಲ. ಕಡೆಸಿ ಸರ್ ಇವಳನ್ನ ಕತ್ತಿಡ್ದ ಆಚೆ ತಳ್ಳಿ, ಅವಳು ನಿಂತಿರೋ ಜಾಗಕ್ಕೆ ಸಗಣಿ ಹಾಕ. ಉದ್ದೇಶ್, ಸರಿ ಸರ್, ಆಯ್ತು. ನೋಡು, ನನಗೆ ಈ ರೀತಿ ಹೊಟ್ಟೆ ಉಡ್ಸಿದ್ರೆ ನಾನು ಉದ್ಧಾರ ಆಗಲ್ಲ ಕಣೋ. ನೀನ್ ಮಾತ್ರ ಉದ್ಧಾರ ಆಗಲ್ಲ, ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಹೋಗೆ ಏ ಕಡೆಸಿ. ಸರಿ ಸರ್, ಕಳಿಸ್ತೀನಿ. ಮೇಡಮ್ ಅವ್ರಿಗೆ ಅರ್ಥ ಆಗಿರ್ಬೇಕು. ಕಟ್ಕೊಂಡವನು ತಾಲಿ ಕಿತ್ಕೋದ್ನ, ಇಟ್ಕೊಂಡವನು ಉಗುದಿ ಉಪ್ಪಿನಕಾಯಿ ಹಾಕೋದ್ನ. ಇನ್ನು ನಾನೇನಾರ ಮಡಿಕಮ್ಮ ಅಂತಂದ್ರ ನಮ್ಮಪ್ಪ ಇಲ್ಲ ಗುದ್ ಮಾಡಿ ದಡಿಯ ಹಿಡ್ಕ ಬತ್ತಾವನ. ಅರ್ಥ ಆಗಿರ್ಬೇಕು ಮೇಡಮ್ ಅವರ. ಎತ್ತ ಕೈನ. ನಡೀರಿ ಮೇಡಮ್ ಅವರ, ನಡೀರಿ. ಯಾಕೋ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಕಣೋ. ಹೋಗಿ ಒಂದ್ ಎಳ್ನೀರೋ ಏನೋ ಇದ್ರು ತಗೊಂಡ್ ಬರೋ. ಆಯ್ತು ಸರ್, ತಕ ಬರ್ತೀನಿ ಸರ್. ಕಾಡಾಶಿ ಕಾಡಾಶಿ ಯಾರು ಕಳ್ತಾರೆ ಹಾಸ್ಪಿಟ್ಲ್ ಒಳಗೆ? ಹುಚ್ಚ ಟೆಸ್ಟ್ ಮಾಡ್ಬೇಕು ಅಂದ್ರು, ತಕ ಬಂದೆ. ಎತ್ತಾಗೋದ್ರ ಕಾಣಲ್ಲ, ಇಲ್ಲ ಹೋಗಿರ್ಬೇಕು. ಇಲ್ಲಿ ಮಡ್ಬಿಟ್ಟು ಸ್ವಲ್ಪ ಹೊತ್ತು ಬಲಿಕತ್ತೀವಿ. ಇವ್ರ ಮನಾಳಾಗ ಇಡೀ ಊರ್ನೇ ಸುತ್ತಿದ್ರು ಒಂದ್ ಎಳ್ನೀರು ಸಿಕ್ಲಿಲ್ವಲ್ಲಪ್ಪ. ಯಾರು ಬೇಕ್ರಿ ಈ ಕಾಂಪೌಂಡ್ರ್ ಕೆಲಸ? ಅವನ ಹೆಡ್ತಿಗೆ ರಾವ್ಕೆ ಕೇಳಿದ್ರು ಅದನ್ನೂ ತಂದು ಕೊಡ್ಬೇಕು. ನಮ್ಮ ಡಾಕ್ಟ್ರಿಗೆ ಎಳ್ನೀರು ಕೇಳಿದ್ರು ಅದನ್ನೂ ತಂದು ಕೊಡ್ಬೇಕು. ನಾನು ಕಾಗಲ್ ದೊಡ್ಡಿಯಿಂದ ಅಮ್ರಳ್ಳಿ ಗಂಟು ಬಂದೆ, ಒಂದು ಎಳ್ನೀರು ಸಿಕ್ಲಿಲ್ಲ. ಮರಾತ್ಮ ಅಂದ್ರ ನನಗೆ ಮರನೂ ಹತ್ತಕ್ಕೆ ಬರಲ್ತು. ಆ ಕಚ್ಚೆನಾಗೆ ಮುಂಡೆ ತುದ್ದು ಅಪ್ರೂಪಕ್ಕೆ ಎಳ್ನೀರು ಕುಯ್ತಿದ್ನ. ಹಬ್ಬ ಅನ್ಬಿಟ್ಟು ಇವತ್ತು ಕುಯ್ಲಿಲ್ಲ. ಏನಪ್ಪ ಮಾಡೋದೀಗ? ಅಲ್ಲ, ಎಲ್ಲಾರ ಒಂದು ಬಿಯರ್ ಗಿಯರ್ ಕೇಳಿದ್ರೆ ಇಲ್ಲೇ ಓಡೋಗ ಒಂದು ಅಂಗಡಿಲಿ ತರ್ಬೋದಾಗಿತ್ತು. ಎಳ್ನೀರು ಬೇರೆ ಕೇಳ್ಬಿಟ್ರು. ಏನಪ್ಪ ಮಾಡೋದೀಗ? ಎಲ್ಲಿ ತರ್ನಪ್ಪ? ನಮ್ಮ ಡಾಕ್ಟ್ರು ಕೇಳಿದ್ರೆ ಏನಂತಪ್ಪ ನಾನು ಹೇಳೋದು? ತಾಯಿಯೇ, ನಮ್ಮವ್ವ ಇಲ್ಲೇ ಇದೆಯಲ್ಲವ್ವ. ಅಯ್ಯೋ ನಮ್ಮವ್ವ, ನಿನ್ಗೋಸ್ಕರ ಇಡೀ ಊರ್ನೇ ಸುತ್ತದ್ನಲ್ಲವ್ವ. ಹೆಂಗಾರ ಮಾಡಿ ಒಂದು 50 ರೂಪಾಯಿ ವಸೂಲಿ ಮಾಡ್ಕೊಬಿಡ್ಬೇಕು ನಮ್ಮ ಡಾಕ್ಟರ್ ತಗೋ. ಸಾರ್ ಸಾರ್, ಎಳ್ನೀರು ತಗೊಬಂದವನಿ, ತಗೊಳ್ಳಿ ಸಾರ್. ಯಾಕೋ ಹಿಂಗ್ ಕಿರ್ಚ್ಕೊತೀಯ? ಎಳ್ನೀರು ತಂದೇನೋ? ತಂದವ್ರಿಗೆ ತಗೊಳ್ಳಿ ಸಾರ್, ಕುಡೀರಿ ಸಾರ್. ಏ ಕಡೆಸಿ, ಏನೋ ಇದು ಕೊಚ್ಚ ಹೊಡಿತದಲ್ಲ ಸಾರ್? ಅದು ಎಳ್ನೀರ್ದೆಲ್ಲ ತಪ್ಪು ಸಾರ್. ಅವನ ಮನಾಳಾಗ ಸಿದ್ದರಾಮಯ್ಯ ಕರೆಕ್ಟಾಗಿ ಕಾವಲಿ ನೀರ ಬಿಟ್ಟಿದ್ರೆ ಎಳ್ನೀರ್ ಯಾಕೆ ಸಾರ್ ಕೊಚ್ಚ ಹೊಡಿದು? ಬಂದಿರೋದು ಬರಗಾಲ ಸಾರ್, ಬಿಸ್ಲಲ್ಲಿ ಕಾದ್ಬಿಟ್ಟದ. ಬಿಸ್ಲಲ್ವೇ ಎಂತೆಂತವ್ರನ್ನು ಎತ್ತೀರಂತ ಶಿವ ಅಂತ ಎತ್ತಿ ಸಾರ್. ಏ ನೀನೊಂಚೂರು ಕುಡ್ಬಿಟ್ಟು ಕೊಡೋ ಸಾರ್. ನಿಮ್ಮ ಮುಂಚೆ ನಾನು ಅದು ಕುಡೀರಿ ಸಾರ್. ಏ ಏನು ಇದು ಉಪ್ಪು ಪಡಿತದಲ್ಲ? ಅರ್ಧ ಕುಡ್ತಿದಾರಂತ ಇನ್ನರ್ಧೇನು ಕುಡ್ಕೊಬಿಡಿ ಸಾ. ಸರಿ, ನಿಮ್ಮ ಮಾವ ಅಲ್ಲಿ ಮಲ್ಗೋನ ಎದಳ್ಸ. ನಮ್ಮ ಮಾವ ಬಂದಿದ್ದಾನ? ಎಲ್ಲಪ್ಪ ಬಂದಿದ್ದಾನೋ? ಪಕ್ಕದ ಮನೆ ಆಂಟಿ ಮನೇಲಿ ಮಲಗಿದ್ದು ಬೆಳಗಾನ ಏನೋ ಗೊರಕೆ ಹೊಡಿತಾ ಇರ್ಲಿಲ್ಲ. ಅಯ್ಯೋ ಮಾವ, ಒಂದು ಆಯ್ತು ನಿನ್ ಕೇಳ್ತಾವ್ರ ಕಣ. ಮೂತ್ರ ಚೆಕಪ್ ಮಾಡ್ಬೇಕು ಅಂತವ್ರ, ತಕೊಂಬಂದಿದ್ಯಾ ಮಾವ? ಕೊಡ್ತೀನಿ ಇರು. ಏನೋ ಮುರ್ಗಪ್ಪನವ್ರೆ ಹುಡುಕ್ತಾ ಇದ್ದೀರಾ? ಏನಮ್ಮವ ದುಡ್ಡು ಕಳ್ಕೊಂಡ್ಬಿಟ್ಟಿದ್ಯಾ ಮಾವ? ಏನ್ ಹುಡುಕ್ತಾ ಇದೀಯಾ? ಇಲ್ಲ ಕಣೋ, ಮೂತ್ರ ತಂದಿದ್ದಿ ಕಣೋ. ಮೂತ್ರ ತಕೊಂಬಂದಿದ್ದ? ಲೋ ಮಾವ, ವಾಟರ್ ಬಾಟ್ಲ್ ತಕೊಂಬಂದಿದ್ದ ಇಲ್ಲ ಕ್ವಾರ್ಟರ್ ಬಾಟ್ಲ್ ತಕೊಂಬಂದಿದ್ದ ಮಾವ? ಒಳಿಮಯ್ಯ,
ವಾಟರ್ ಬಾಟ್ಲು ಸಿಕ್ಕಿಲ್ಲ ಒಂದ್ ಎಳ್ನೀರ್ ಬುಂಡೆ ಇತ್ತು ಹಾ. ಅರ್ಜೆಂಟ್ ಆಗ್ಬಿಡ್ತು ಕಲ ಹಿಡ್ಕ ಬಂದ್ಬಿಟ್ಟಿದೆ. ಓಹೋ ಮಾವ ಮಾವ ಎಲ್ಲಿ ಮಡಗಿದ ಇಲ್ಲೇ ಬಡಗಿದ್ದು ಕಲ ಎಲ್ಲಿ ಮಡಗಿದ್ದು ಸಾರ್ ಹಂಗಾರ ನೀವ್ ಕುಡ್ದದ್ದು ಎಳ್ನೀರಲ್ಲ ಸಾರ್ ನಮ್ಮ ಮಾವನ್ ಹುಚ್ಚ ಸಾರ್